ವೇದ, ಗಾಬರಿ ಆಗ್ಬೇಡ. ನಮ್ಮ ಅಮ್ಮನವರು ಸೇಫ್ ಆಗಿರ್ತಾರೆ, ಗಾಬರಿ ಆಗೋ ಅವಶ್ಯಕತೆ ಇಲ್ಲ. ಅದಲ್ಲ ರೀ, ಒಂದ್ಸಲ ಅವನಿಗೆ ಫೋನ್ ಮಾಡ್ರಿ. ಏನಾದರೂ ಆಗಿದ್ರೆ ಮಕ್ಕಳೇ ಫೋನ್ ಮಾಡಿರೋರಲ್ಲ. ನೀನು ಮಲ್ಕೋ. ಅಮ್ಮ, ದೊಡ್ಡ ಗಂಡಾಂತರದಿಂದ ಪಾರಾಗಿ ನಿನ್ನ ಕಾಪಾಡ್ಕೊಳ್ಳೋದಕ್ಕಾಯ್ತು. ಎಲ್ಲ ನಿನ್ನ ಆಶೀರ್ವಾದ ತಾಯಿ. ಅವನಿ, ನನ್ನ ಮಗಳನ್ನ ಕೊಟ್ಬಿಡ್ತಾರಲ್ವಾ? ಬೆಳಿಗ್ಗೆ ಅಷ್ಟರಲ್ಲಿ ನಿನ್ ಮನೆ ಮುಂದೆ ಇರ್ತಾಳೆ ಅಕ್ಕ. ನನ್ನ ಮಗಳಿಗೋಸ್ಕರ ತುಂಬಾ ಸಾಹಸ ಮಾಡಿದೆ. ಇದರಲ್ಲಿ ಸಾಹಸ ಏನಿದೆ ಅಕ್ಕ? ನಮ್ ಕುಲದೈವ ತಲತಲಾಂತರದಿಂದ ಬಂದಿರೋ ವಿಗ್ರಹ ನಮ್ಮ ಹತ್ರನೇ ಉಳ್ಕೊಂಡಿದೆ ಅಲ್ವಾ? ನಾನು ಯಾವ ತಪ್ಪು ಮಾಡ್ದೇನೆ ಸೌಮ್ಯನ ಕಾಪಾಡ್ಕೊಳ್ಳೋದಕ್ಕಾಯ್ತು. ಇವಾಗ ನಾನು ಹೊರಡ್ತೀನಿ. ಈ ಟೈಮ್ ಅಲ್ಲ, ಬೆಳಿಗ್ಗೆನೆ ಹೋಗ್ಬೋದಕ್ಕ. ಪ್ರಾಬ್ಲಮ್ನ ತುಂಬ ಬುದ್ಧಿವಂತಿಕೆಯಿಂದ ಸಾಲ್ವ್ ಮಾಡಿದೆ ಅವನಿ. ಗ್ರೇಟ್. ಅಷ್ಟಕ್ಕೂ ವಿಗ್ರಹ ಇಲ್ಲಿರ್ಬೋದು, ಆದರೆ ನಾವು ಮಾಡಿದ್ದು ಅಪ್ಪ ಅಮ್ಮನಿಗೆ ಗೊತ್ತಾಯ್ತು ಅಂದರೆ ಮಾತ್ರ ದೊಡ್ಡ ಜಗಳನೇ ಮಾಡ್ತಾರೆ. ಈ ವಿಷಯ ಯಾರಿಗೂ ಗೊತ್ತಾಗದೇ ಇರೋ ಥರ ನೋಡ್ಕೋಬೇಕು, ಸರಿನಾ? ಸರಿ ಬಾವಾ. ಅವನಿ ರಾತ್ರಿನೇ ಅವ್ರಿಗೆ ವಿಗ್ರಹನ ಕೊಟ್ಟಿದ್ದಾಳೆ. ಆದರೆ ಅವ್ರು ಇಷ್ಟೊತ್ತಾದರೂ ಸೌಮ್ಯನ ಕರ್ಕೊಂಡೇ ಬಂದಿಲ್ಲ. ಸೌಮ್ಯನ ಕರ್ಕೊಂಡು ಬರ್ತಾರೆ ಅಲ್ವಾ? ಇಲ್ಲಾಂದರೆ ಮತ್ತೆ ನನ್ನ ಮಗಳಿಗೆ ಏನಾದರೂ ಅಪಾಯ ಮಾಡ್ತಾರಾ? ಹಾಗೇನೂ ಆಗಲ್ಲ ರೀ. ಸೌಮ್ಯ ಬರ್ತಾಳೆ ರೀ. ಸೌಮ್ಯಗೋಸ್ಕರ ಅವನಿ ತುಂಬ ತ್ಯಾಗ ಮಾಡಿದಾಳೆ. ಆ ತ್ಯಾಗನೇ ಸೌಮ್ಯನ ನಮ್ಮ ಹತ್ರಕ್ಕೆ ಸೇರಿಸುತ್ತೆ. ಯಾವುದಕ್ಕೂ ಒಳ್ಳೆಯದು. ಒಂದು ಸರಿ ಅವನಿಗೆ ಫೋನ್ ಮಾಡಿ ಸೌಮ್ಯ ಇನ್ನೂ ಬಂದಿಲ್ಲ ಅಂತ ಹೇಳಿ ಅವ್ರಿಗೆ ಫೋನ್ ಮಾಡೋದಕ್ಕೆ ಹೇಳು. ಒಂದು 10 ನಿಮಿಷ ನೋಡಿ ಮಾಡ್ತೀನಿ ಬಿಡ್ರಿ. ಸೌಮ್ಯ, ಯಾವಾಗ ನಿನ್ನ ನೋಡ್ತೀನೋ, ಯಾವಾಗ ನಿನ್ನ ಹೇಗ್ ತಪ್ಕೋತೀನೋ ಅಂತ ಎಷ್ಟು ಕಾತುರದಿಂದ ಕಾಯ್ತಿದ್ದೆ. ಜೀವಂತ ಶವದ ಹಾಗೆ ಬದುಕಿದ್ದೆ. ಇವಾಗ ಬಂದೆ ಅಲ್ವಾ, ಅಳ್ಬೇಡ. ನೀನು ಬರಲ್ವೇನೋ, ನಿನಗೇನಾದರೂ ಅಪಾಯ ಆಗುತ್ತೇನೋ ಅಂತ ನಿಮ್ಮಮ್ಮ ನಿನ್ನ ಬಗ್ಗೆ ತುಂಬ ಯೋಚನೆ ಮಾಡ್ತಾ ಆತ್ಮಹತ್ಯೆ ಕೂಡ ಮಾಡ್ಕೊಳ್ಳೋದಕ್ಕೆ ಹೋಗಿದ್ಲಮ್ಮ. ಯಾಕಮ್ಮ ಇಂಥ ನಿರ್ಧಾರಗಳು?
ಇನ್ನೇನ್ ಮಾಡು ಅಂತ್ಯ? ಆ ಸಮಯದಲ್ಲಿ ನಮ್ಮ ಪರಿಸ್ಥಿತಿ ಹಾಗೆ ಇತ್ತು. ನೀನಿಲ್ಲ ಅಂದ್ರೆ ಹೇಗೆ ಅನ್ನೋ ಭಾವನೆನೇ ನನಗೆ ನರಕದಾಗ ಅನಿಸ್ತು. ಅದಕ್ಕೆ ಹಾಗೆ ಯೋಚನೆ ಮಾಡ್ಬೇಕಾಗಿ ಬಂತು. ಇನ್ನೊಂದು ಸರಿ ನನಗೆ ಯಾವುದೇ ಅಪಾಯ ಆದರೂ ನಾನು ವಾಪಸ್ ಬರ್ತೀನಿ ಅಂತ ಧೈರ್ಯವಾಗಿರು. ಮಿಸ್ ಆಗಿ ಕೂಡ ಏನು ಮಾಡ್ಕೋಬೇಡ, ಸರಿನಾ? ಸೌಮ್ಯ, ಅವ್ರು ನಿಂಗೇನು ತೊಂದರೆ ಕೊಡಲಿಲ್ಲ ಅಲ್ಲೇನಮ್ಮ? ಇಲ್ಲ ಅಪ್ಪ, ಮಧ್ಯದಲ್ಲಿ ಒಂದ್ಸತಿ ತಪ್ಪಿಸ್ಕೊಂಡೆ, ಮತ್ತೆ ಸಿಕ್ಕಾಕೊಂಡೆ. ಇಲ್ಲ ಅಂದಿದ್ರೆ 4 ದಿನದ ಹಿಂದೆನೆ ಬಂದ್ಬಿಡ್ತಿದ್ದೆ. ಭಯ ಆಯ್ತಾ ಅಮ್ಮ ಮಗಳೇ? ಆಗಿರಲ್ವಾ ಮತ್ತೆ? ಆಗ್ಲಿಲ್ಲ ಅಮ್ಮ. ಚಿಕ್ಕಮ್ಮ ಹೇಳಿರೋ ಮಾತುಗಳನ್ನ ನೆನಪಿಸ್ಕೊಂಡು ಧೈರ್ಯವಾಗಿದ್ಬಿಟ್ಟೆ. ಅದಕ್ಕೆ ಅವರು ನನ್ನ ಏನು ಮಾಡಲಿಲ್ಲ. ಹೌದು, ಚಿಕ್ಕಮ್ಮ ಬರ್ಲಿಲ್ವಾ? ಬಂದಿಲ್ಲಮ್ಮ. ಚಿಕ್ಕಮ್ಮ ದೊಡ್ಡ ತ್ಯಾಗ ಮಾಡಿದ್ದಕ್ಕೆ ನೀನಿವತ್ತು ಮನೆಗೆ ಬಂದಿದ್ಯಾ. ಸುಜಾತ, ಮೊದಲು ಮನೆ ಒಳಗೆ ಹೋಗೋಣ ಬಾ. ಬಾಮ್ಮ. ಅವನಿ, ಸೌಮ್ಯ ಬಂದಿರ್ತಾಳ? ಬಂದಿದ್ರೆ ಇಷ್ಟೊತ್ತಿಗೆ ಅಕ್ಕನ ಕಡೆಯಿಂದ ಫೋನ್ ಬರ್ತಿತ್ತಲ್ವಾ? ನೀನೇ ಒಂದ್ಸಲ ಫೋನ್ ಮಾಡಿ ನೋಡು. ಅಕ್ಕನೇ ಮಾಡಿದ್ಲು. ಅಕ್ಕ, ಸೌಮ್ಯ ಬಂದ್ಲಾ? ನಿನ್ ದಯೆಯಿಂದ ಬಂದ್ಬಿಟ್ಲು. ಸೌಮ್ಯ ಬಂದ್ಲಂತೆ. ಹೌದಾ ಅಕ್ಕ? ಎಷ್ಟೇ ಕಷ್ಟ ಬಂದ್ರು, ಕೊನೆಗೆ ಪ್ರಾಣಕ್ಕೆ ಅಪಾಯ ಆದ್ರು ಸೌಮ್ಯನ ನನ್ನ ಹತ್ರಕ್ಕೆ ಸೇರಿಸ್ತೀನಿ ಅಂದೆ. ಕೊಟ್ಟ ಮಾತಿನ ಪ್ರಕಾರ ನನ್ನ ಮಗಳು ನನ್ನ ಕಣ್ಣು ಮುಂದೆ ಕ್ಷೇಮವಾಗಿ ಬರೋ ಹಾಗೆ ಮಾಡಿದೆ. ತುಂಬಾ ತುಂಬಾ ಥ್ಯಾಂಕ್ಸ್ ಅವನಿ. ಏನಕ್ಕ ಆ ಮಾತುಗಳು? ನಮ್ಮಲ್ಲಿ ನಮಗೆ ಥ್ಯಾಂಕ್ಸ್ ಎಲ್ಲ ಯಾಕೆ? ನೀನ್ ನನ್ನ ತಂಗಿ ಆಗಿರ್ಬೋದು, ತಾಯಿ ಕೂಡ ಮಾಡೋಕ್ಕಾಗದಷ್ಟು ಸಹಾಯ ಮಾಡಿದ್ಯಾ. ಕೃತಜ್ಞತೆ ಹೇಳೋದ್ರಲ್ಲಿ ತಪ್ಪೇನೂ ಇಲ್ಲ ಬಿಡು. ನಮ್ಮ ಮಧ್ಯೆ ಆ ಥರದ್ದೆಲ್ಲ ಇರಲೇಬಾರ್ದು. ಹೌದು, ಆ ಕಿಡ್ನಾಪರ್ಸ್ ಮತ್ತೆ ನಿನಗೆ ಫೋನ್ ಮಾಡಿಲ್ಲ ಅಲ್ವಾ? ಬಂದಿಲ್ಲ ಅಕ್ಕ, ಇನ್ ಬರೋದೂ ಇಲ್ಲ. ಅದು ನಿಜವಾದ ವಿಗ್ರಹ ಅಲ್ಲ ಅನ್ನೋ ಅನುಮಾನ ಅವ್ರಿಗೆ ಬಂದಿಲ್ಲ ಅನ್ಸತ್ತೆ. ಅನುಮಾನ ಬಂದಾಗ ಅವ್ರಿಗೆ ಎದುರೇಟ್ ಹೇಗೆ ಕೊಡಬೇಕೋ ನಾನು ನೋಡ್ಕೋತೀನಿ. ಅವರಿಂದ ಯಾವತ್ತಾದ್ರೂ ಅಪಾಯ ಬಂದೇ ಬರುತ್ತೆ. ಸ್ವಲ್ಪ ಹುಷಾರಾಗಿರು. ಅಮ್ಮ, ನಾನ್ ಮಾತಾಡ್ತೀನಿ. ಅವನಿ, ಸೌಮ್ಯ ಮಾತಾಡ್ತಾಳಂತೆ. ಚಿಕ್ಕಮ್ಮ, ಸೌಮ್ಯ ಹೇಗಿದ್ಯಾ? ಅವತ್ತು ನೀವು ಹೇಳಿರೋ ಮಾತುಗಳು, ನೀನ್ ಕೊಟ್ಟಿರೋ ಧೈರ್ಯದಿಂದ ನಾನು ಹೀಗೆ ಸೇಫ್ ಆಗಿ ಬರಕಾಯ್ತು ಚಿಕ್ಕಮ್ಮ. ಇಲ್ಲ ಅಂದಿದ್ರೆ ಅವ್ರ ಹತ್ರ ಭಯದಿಂದ ಸತ್ತೋಗ್ತಿದ್ನೇನೋ. ಹಾಗನ್ಬೇಡ ಕಂದ. ಹೌದು ಚಿಕ್ಕಮ್ಮ, ಅನ್ಕೊಳ್ದೆ ಅಪಾಯಗಳು ಎದುರಾದಾಗ ಭಯ ಪಡ್ತೇನೆ. ಹೇಗ್ ಪಾರಾಗಬೇಕು ಅನ್ನೋದ್ರ ಬಗ್ಗೆ ನೀನ್ ಹೇಳಿರೋ ಕತೆಗಳು ನೆನಪು ಬಂತು. ಆ ಕತೆಗಳೇ ನಾನು ಧೈರ್ಯವಾಗಿರೋ ಹಾಗೆ ಮಾಡ್ತು. ನನಗೆ ಯಾರೋ ಜೊತೆಯಲ್ಲಿರೋ ಥರ ಅನ್ನಿಸ್ತು. ನೀನು ತುಂಬಾ ಗ್ರೇಟ್ ಚಿಕ್ಕಮ್ಮ. ನಾನಲ್ಲ, ನೀನ್ ಗ್ರೇಟ್. ಉಪಾಯ ನಂದಾದ್ರೂ ಸರಿಯಾದ ಸಮಯಕ್ಕೆ ನೆನಪು ಮಾಡಿಕೊಂಡು ಆಚರಿಸಿದ್ದು ನಿನ್ ದೊಡ್ಡತನ. ಅದು ಈ ಏಜಲ್ಲಿ ನೀನೇ ಗ್ರೇಟ್. ಅವನಿ, ನಾನು ಮಾತಾಡ್ತೀನಿ, ಕೊಡು. ಚಿಕ್ಕಪ್ಪ ಮಾತಾಡ್ತಾರಂತೆ, ಕೊಡ್ತೀನಿ. ಕೊಡು. ಸೌಮ್ಯ, ಥ್ಯಾಂಕ್ಸ್ ಚಿಕ್ಕಪ್ಪ. ಇದರಲ್ಲಿ ನಂದೇನೂ ಇಲ್ಲ. ಕ್ರೆಡಿಟ್ ಎಲ್ಲ ನಿಮ್ ಚಿಕ್ಕಮ್ಮನಿಗೆ ಸಿಗ್ಬೇಕು. ನಿನ್ನನ್ನು ಆಚೆ ಕರ್ಕೊಂಡು ಬರೋ ಕಾರಣನೇ ನಿನ್ ಚಿಕ್ಕಮ್ಮ. ನಾನು ಜಸ್ಟ್ ಮಾರಲ್ ಸಪೋರ್ಟ್ ಮಾಡಿದೆ ಅಷ್ಟೇ. ಹಾಗಿರೋದು ಕೂಡ ದೊಡ್ಡ ವಿಷಯನೇ ಅಲ್ವಾ ಚಿಕ್ಕಪ್ಪ? ಚಿಕ್ಕಮ್ಮ ಯಾವಾಗ್ಲೂ ನಿನ್ ಬಗ್ಗೆ ಏನ್ ಹೇಳ್ತೋ ಗೊತ್ತಾ? ನಾನೇನಾದ್ರೂ ಕೆಲಸ ಶುರು ಮಾಡಿದ್ರೆ ಅರ್ಜುನನಿಗೆ ಕೃಷ್ಣ ರಥ ಸಾರಥಿ ಹಾಗೆ ನಿಮ್ ಚಿಕ್ಕಪ್ಪ ನನ್ ಪ್ರತಿ ಕೆಲ್ಸದಲ್ಲೂ ಮುಂದೆ ನಿಂತು ನಡೆಸ್ತಾರೆ ಅಂತ ಹೇಳ್ತಾ ಇರ್ತಾರೆ. ನೀನು ಗ್ರೇಟ್ ಚಿಕ್ಕಪ್ಪ. ನಿಮ್ ಚಿಕ್ಕಮ್ಮನ ಸಂಕಲ್ಪಗಳು ಒಳ್ಳೇದಿರೋದಕ್ಕೆ ದೇವರ ಜೊತೆಗೆ ಎಲ್ಲರ ಸಹಾಯನೂ ಇರುತ್ತೆ. ಅದೆಲ್ಲ ಇರ್ಲಿ ಬಿಡು, ಒಂದ್ ವಿಷಯ ಮಾತ್ರ ನೆನ್ಪಿಟ್ಕೋ. ಇನ್ನೊಂದ್ಸಲ ಅಪರಿಚಿತ ವ್ಯಕ್ತಿಗಳು ಯಾರಾದ್ರೂ ಬಂದು ಏನಾದ್ರೂ ಹೇಳಿದ್ರೆ ಮಾತ್ರ ಬ್ಲೈಂಡ್ ಆಗಿ ನಂಬಿ ಅವ್ರ ಹಿಂದೆ ಹೋಗ್ಬೇಡ, ಸರಿನಾ? ಸರಿ ಚಿಕ್ಕಪ್ಪ, ಇನ್ ಮುಂದೆ ತುಂಬಾ ಹುಷಾರಾಗಿರ್ತೀನಿ. ಭಾವ, ಇಲ್ ಕೊಡು.
ಇಲ್ಲಿ ನೋಡು ನಿನ್ನ ಚಿಕ್ಕಮ್ಮನಿಗೆ ಕೊಡ್ತಿದ್ದೀನಿ. ಸೌಮ್ಯ, ಹೇಳು ಚಿಕ್ಕಮ್ಮ. ನೀನ್ ಚೆನ್ನಾಗಿ ರೆಸ್ಟ್ ತಗೋ. ಸರಿ ಚಿಕ್ಕಮ್ಮ. ಈಗ ಫೋನ್ ಇಡ್ತೀನಿ. ನಿನ್ನ ತಕ್ಷಣ ನೋಡ್ಬೇಕು ಅನ್ನಿಸ್ತಿದೆ ಚಿಕ್ಕಮ್ಮ. ನಾನು ಚಿಕ್ಕಪ್ಪ ಬರ್ತೀವಿ, ಆಯ್ತಾ? ಸರಿ ಚಿಕ್ಕಮ್ಮ. ಚಿಕ್ಕಮ್ಮ ಬರ್ತೀನಿ ಅಂದ್ರು. ಸರಿ, ನೀನು ಸ್ನಾನ ಮಾಡುವಂತೆ ಬಾ, ನಡಿ. ಪುರೋಹಿತರು ಹೇಳ್ದಾಗೆ ದೇವಸ್ಥಾನದಲ್ಲಿ ಅಮ್ಮನವ್ರ ಮುಂದೆ ನಿದ್ದೆ ಮಾಡಿ ಬಂದ್ವಿ. ನಮ್ಮ ಅಮ್ಮನವ್ರಿಗೆ ಯಾವುದೇ ಹಾನಿ ಆಗಬಾರ್ದು ಅಂತ ಕೇಳ್ಕೊಂಡ್ವಿ. ನಾವು ಕೇಳ್ಕೊಂಡ ಹಾಗೆ ವಿಗ್ರಹ ಸುರಕ್ಷಿತವಾಗಿದೆ. ಬಂದ್ರಮ್ಮ? ರಾತ್ರಿ ದೇವಸ್ಥಾನದಲ್ಲಿ ಎಲ್ಲ ಪ್ರಶಾಂತವಾಗಿ ನಡೀತಲ್ವಾ ಅತ್ತೇವ್ರೆ? ಎಲ್ಲ ಹ್ಯಾಪಿ ಬಾವಾ. ನಾವ್ ಹೇಳಿದ್ರೆ ನೀವು ನಂಬೋದಿಲ್ಲ, ಆದ್ರೂ ನಿಹಾರಿಕಾ ರಾತ್ರಿ ಏನ್ ಮಾಡಿದ್ಲು ಗೊತ್ತಾ? ನಂಬಲ್ಲ ಅಂದೆ ಅಲ್ವಾ, ಇನ್ಯಾಕೆ ಹೇಳೋದು? ಬೆಳಗ್ಗೆನೆ ಈ ಪಂಚೆಲ್ಲ ಬೇಡ ಬಾವಾ. ನಿಹಾರಿಕಾ ಏನ್ ಮಾಡಿದ್ಲು ಅಂತ ನೀನಾದ್ರೂ ಹೇಳೋ. ರಾತ್ರಿ ಎಲ್ಲ ಕಣ್ಣಿಗೆ ನಿದ್ರೆ ಇಲ್ದೇನೆ ನಮ್ಮ ಅಮ್ಮನವರ ಜಪ ಮಾಡ್ತಾ ಇದ್ಲು ಗೊತ್ತಾ? ಹೌದಾ? ಹಾಗಾದ್ರೆ ಇದನ್ನ ನಂಬೇಕಾಗಿರೋ ಅಗತ್ಯ ಇಲ್ಲ. ಪೃಥ್ವಿರಾಜ್ ಅವರೇ, ಸುಮ್ನೆ ತಮಾಷೆಗೆ. ಜಂಗಮ ದೇವ್ರು ಕೊಟ್ಟಿದ್ದ ಗಡುವು ಪೂರ್ತಿ ಆಯ್ತು. ಅಮ್ಮನವರು ನಮ್ಮ ಮನೇಲೆ ಉಳ್ಕೊಂಡ್ರು ಅಂದ್ರೆ ಅಪಾಯ ದೂರ ಆಯ್ತು ಅಂತ ಅರ್ಥ. ಇಲ್ಲಿರೋದು ನಕಲಿ ವಿಗ್ರಹ ವೇದವತಿ. ಅನಾವಶ್ಯಕವಾಗಿ ಸಂತೋಷ ಪಡ್ತಿದ್ಯಾ. ನಿಜ ಗೊತ್ತಾದ ದಿನ ಮೊದಲು ಅವನಿ ಹೊರಗಡೆ ಹೋಗ್ತಾಳೆ, ಆಮೇಲೆ ನೀನಿಲ್ಲಿ ಲೋಕನೇ ಬಿಟ್ಟು ಹೋಗ್ತೀಯ. ಬೆಳಗ್ಗೆವರೆಗೂ ನೀವಿಬ್ರು ಅಮ್ಮನವ್ರಿಗೆ ಕಾವಲಾಗಿದ್ರಿ ಅಲ್ವಾ? ಹೌದು ಅತ್ತೆ. ಇವರಿಬ್ರೇನಾ? ನಾವು ಕೂಡ ಕಾವಲಾಗಿ ಇದ್ವಿ ಅತ್ತೇವ್ರೆ. ಸೆಕೆಂಡ್ ಶೋ ಸಿನಿಮಾದಲ್ಲ? ಏನ್ ಸಿನಿಮಾನೋ? ಅಪ್ಪ, ಇವನ್ಗೆ ನಿದ್ದೆ ಇಲ್ವಲ್ಲ, ಏನೇನೋ ಮಾತಾಡ್ತಾ ಇದ್ದಾನೆ ಬಿಡಿ. ಎಲ್ಲ ಕ್ರೆಡಿಟು ಅವನಿ ಶ್ರೀಕರ್ಗೆ ಬೇಕು ಅಂತ ಬಾಯಿಗೆ ಬಂದ ಹಾಗೆ ಮಾತಾಡ್ತಿದ್ದಾರೆ. ನೀವೇನೋ ಯೋಚನೆ ಮಾಡಬೇಡಿ. ನಾನಂತೂ ನೈಟ್ ವಾಚ್ಮ್ಯಾನ್ ಹಾಗೆ ಆ ಕಡೆ ಈ ಕಡೆ ಓಡಾಡ್ತಾನೆ ಇದ್ದೆ ಅತ್ತೇವ್ರೆ. ನಾನಂತೂ ರಾತ್ರಿ ಇಡೀ ದೀಪ ಆರೋಗ್ದಾಗೆ ಆಯಿಲ್ ಹಾಕ್ತಾನೇ ಇದ್ದೆ. ನಾನಂತೂ ಎಲ್ರಿಗೂ ನಿದ್ರೆ ಬರಬಾರ್ದು ಅಂತ ಟೀ ಕಾಫಿ ಮಾಡ್ಕೊಡ್ತಾನೆ ಇದ್ದೆ. ನಾನು ಹೊರಗಡೆ ಹೋಗಿ ಯಾರಾದ್ರೂ ಅನುಮಾನಾಸ್ಪದವಾಗಿ ಕಾಣೋ ವ್ಯಕ್ತಿಗಳು ಓಡಾಡ್ತಾ ಇದ್ದಾರಾ ಅಂತ ಚೆಕ್ ಮಾಡ್ತಾನೆ ಇದ್ದೆ. ಸುಳ್ಳ ನಿಜ ಮಾಡೋದ್ರಲ್ಲಿ ನಿಮ್ಗೆ ನೀವೇ ಸಾಟಿ. ನಿಮಗೆ ಯಾರು ಕೊಡಕ್ಕಾಗಲ್ಲ ಪೈಪೋಟಿ. ಅಮ್ಮನವರು ಅಪಾಯದಿಂದ ಪಾರಾಗಿದ್ದಾರೆ ಅಂತ ಆನಂದದಲ್ಲಿದ್ದೀವಿ. ನೀವು ಶತ್ರುಗಳು ಹಾಗೆ ಒಬ್ಬರ ಮೇಲೊಬ್ರು ಮಾತಿನ ದಾಳಿ ಮಾಡೋಕೆ ಹೋಗ್ಬೇಡಿ. ಅತ್ತೆ, ನಿಮ್ಗೆ ಇನ್ನೊಂದು ಶುಭ ವಾರ್ತೆ. ಏನಮ್ಮ? ಸೌಮ್ಯನ ಕಿಡ್ನಾಪರ್ಸ್ ಬಿಟ್ಬಿಟ್ರು. ಹೌದಾ? ಎಷ್ಟು ಒಳ್ಳೆ ಮಾತು ಹೇಳ್ದೆ. ಸೌಮ್ಯ ಬಗ್ಗೆ ಹರಕೆ ಮಾಡ್ಕೋತೀನಿ ಅಂತ ಹೇಳಿದ್ದೆ ಅಲ್ವಾ? ಅಮ್ಮನವ್ರ ಹತ್ರ ತುಂಬಾ ಬೇಡ್ಕೊಂಡೆ, ಅದಕ್ಕೆ ದಯ ತೋರಿಸಿದ್ರು. ನೆನ್ನೆವರೆಗೂ ಮನ್ಸಲ್ಲಿ ತುಂಬಾ ಭಾರ ಇತ್ತು. ಇವತ್ತು ಆ ಭಾರ ಎಲ್ಲ ಇಳಿದೋಯ್ತು. ಇವಾಗ ತುಂಬಾ ತುಂಬಾ ಸಂತೋಷ ಆಗ್ತಿದೆ. ಹೌದು, ಸೌಮ್ಯನ ಕಿಡ್ನಾಪ್ ಮಾಡಿದ್ದು ಯಾರು? ಅವನು ವಾಪಸ್ ಮನೆಗೆ ಹೇಗ್ ಬಂದ್ಲು? ಕಿಡ್ನ್ಯಾಪ್ ಮಾಡಿರೋರು ದುಡ್ಡಿಗೆ ಆಸೆ ಪಡದೆ ಇಷ್ಟು ದಿನ ಜೊತೆಗಿಟ್ಕೊಂಡು ಇವಾಗ ಹೇಗ್ ಬಿಟ್ರು? ಲಾಜಿಕ್ಕೆ ಅಣ್ಣ. ಏನೋ ಒಂದು ಡಿಮ್ಯಾಂಡ್ ಮಾಡ್ದೇನೆ ಯಾಕೆ ಬಿಡ್ತಾರೆ? ಅವ್ರೇನ್ ಕೇಳಿದ್ರು? ನೀವೇನ್ ಕೊಟ್ರಿ ಅವ್ನಿ? ಏನೋ ಕೇಳ್ದೇನೆ ಬಿಟ್ರಂತೆ. ಹಾಗೆ ಹೇಗ್ ಬಿಡ್ತಾರೋ? ಕಿಡ್ನ್ಯಾಪ್ ಅಂದ್ರೆ ಅದೇನಾದ್ರೂ ಹಸು ಹುಲಿ ಕತೆ ಅನ್ಕೊಂಡೆ ಏನು?
ಆ ದಿನ ಆಗಿರೋದಕ್ಕೆ ಹಸುನ ಹುಲಿ ಬಿಡ್ತು ಅಣ್ಣ. ಈ ದಿನ ಅದೆಲ್ಲ ಯಾಕೆ ಬಿಡ್ತಾ ಇತ್ತು ಹೇಳಿ? ಕಿಡ್ನಾಪರ್ಸ್ ಯಾರು? ಏನೋ ಎಕ್ಸ್ಪೆಕ್ಟ್ ಮಾಡ್ದೆ, ಯಾಕೆ ಬಿಟ್ರು? ಅದ್ರ ಹಿಂದೆ ಇರೋಂಥ ರಹಸ್ಯ ಏನು ಹೇಳು ಅವನಿ. ಅಮ್ಮನವ್ರ ದಯೆಯಿಂದ ಕಿಡ್ನಾಪ್ ಮಾಡಿದವರು ಕ್ಷೇಮವಾಗಿ ಕರ್ಕೊಂಡು ಬಂದು ಬಿಟ್ರು. ಯಾರು, ಏನು, ಯಾಕೆ ಅಂತ ನಂಗೂ ತುಂಬ ಅನುಮಾನಗಳಿದೆ. ಕಿಡ್ನಾಪ್ ಹಿಂದೆ ಯಾವುದೋ ದೊಡ್ಡ ಕತೆ ಇರುತ್ತೆ, ದೊಡ್ಡ ಅಪರಾಧಿಗಳೇ ಇರ್ತಾರೆ. ಅವರು ಇವತ್ತಲ್ಲದೆ ಇದ್ರೂ ಯಾವತ್ತೋ ಒಂದಿನ ಸಿಕ್ಕಾಕೋತಾರೆ. ಆಗ ಅವರ ಚರ್ಮ ಸುಲಿತೀನಿ. ಅಪರಾಧ ಮಾಡಿದವರು ತಾತ್ಕಾಲಿಕವಾಗಿ ತಪ್ಪಿಸ್ಕೋಬಹುದೇ ಹೊರತು ಯಾವತ್ತೋ ಒಂದಿನ ಅಂತೂ ಸಿಗದೆ ಇರೋದಿಲ್ಲಮ್ಮ. ಹೌದಮ್ಮ, ಅಂಥವ್ರು ಶಿಕ್ಷೆಯಿಂದ ಕೂಡ ತಪ್ಪಿಸ್ಕೊಳಕ್ಕಾಗಲ್ಲ. ನೀನು ನಿಮ್ಮ ಅಕ್ಕ ಕಿಡ್ನಾಪ್ ಮಾಡಿಸಿರೋದು ನಿಹಾರಿಕಾನೆ ಅಂತ ತುಂಬಾ ಮಾತಾಡಿದ್ರಿ ಅಲ್ವಾ? ಮತ್ ಇವಾಗೇನಂತ್ಯ ಅವನಿ? ನಿಜ ಹೊರಗಡೆ ಬರಬೇಕು ಅಂದರೆ ಅದಕ್ಕೆ ಸರಿಯಾದ ಸಮಯ ಕೂಡ ಬರಬೇಕು ಅಕ್ಕ. ಆಗ ಮಾತಾಡ್ತೀನಿ. ಏನೋ ಎಲ್ಲ ತನಗನುಕೂಲವಾಗೇ ಮಾತಾಡ್ಕೋತಾಳೆ. ಇನ್ನು ಆಗೋಗಿದ್ರ ಬಗ್ಗೆ ಬಿಟ್ಬಿಡಿ. ಇನ್ನು ಮುಂದೆ ಯಾರನ್ನೂ ದೂಷಿಸೋದು ಬೇಡ. ಆಧಾರಗಳಿಲ್ದೇನೆ ಅನ್ಯಾಯವಾಗಿ ಆರೋಪ ಮಾಡಬೇಡಿ. ಮೊದಲು ನಾನು ಅಮ್ಮನವ್ರನ್ನ ದೇವ್ರ ಮನೆಗೆ ತಗೊಂಡು ಹೋಗ್ಬೇಕು. ಜಂಗಮ ದೇವರು ಹೇಳಿದ ಗಂಡಾಂತರ ಪುರೋಹಿತರು ಹೇಳಿದ ಪರಿಹಾರದಿಂದ ನಿವಾರಣೆ ಆಯಿತು. ಇನ್ಮುಂದೆ ಯಾವುದೇ ಸಮಸ್ಯೆಗಳು ಬರ್ದೇ ಇರೋ ಹಾಗೆ ನೀನೇ ನೋಡ್ಕೋತಾಯಿ. ನಿಮ್ಮಮ್ಮ ನಕಲಿ ವಿಗ್ರಹನ ಎತ್ಕೊಂಡು ಒರಿಜಿನಲ್ ವಿಗ್ರಹ ಅಂತ ಖುಷಿ ಪಡ್ತಾ ಇದ್ದಾಳೆ. ನಿನ್ ಸ್ಥಾನಕ್ಕೆ ನೀನ್ ಬಂದಿದ್ಯಾ, ಈಗ ನಂಗೆ ಮನಃಶಾಂತಿ ಆಗ್ತಾ ಇದೆ. ನಿಹಾರಿಕಾ, ಏನ್ ಕೃಷ್ಣ? ಈ ವಿಗ್ರಹನ ನೋಡ್ತಿದ್ರೆ ಸೇಮ್ ಹಳೆ ವಿಗ್ರಹದ ಹಾಗೇನೇ ಇದೆ. ಅಷ್ಟಕ್ಕೂ ಸ್ವಲ್ಪನೂ ವ್ಯತ್ಯಾಸ ಇಲ್ಲ ನೋಡು. ನಿಜವಾಗ್ಲೂ ಆ ಕಾಲರುದ್ರ ವಿಗ್ರಹನ ಬದಲಾಯಿಸಿದ್ದಾನೆ ಅಂತೀಯಾ? ಇವಾಗ ನಮ್ಮ ಕಣ್ಮುಂದೆ ಆ ಕೋಣೆಲಿರೋದು ಬದಲಾಗಿರೋ ವಿಗ್ರಹನೇ ಅಂತೀಯಾ? ಅನುಮಾನನೇ ಇಲ್ಲ, ಇದು ಬದಲಾಗಿರೋ ವಿಗ್ರಹನೇ. ಇದು ಒರಿಜಿನಲ್ ಅಲ್ಲ, ಡೂಪ್ಲಿಕೇಟ್. ನಂಗ್ಯಾಕೋ ಇನ್ನೂ ಅನುಮಾನ ಹಾಗೇ ಇದೆ. ಆ ಕಾಲರುದ್ರನ ಮೇಲೆ ನಂಬಿಕೆನೇ ಬರ್ತಾ ಇಲ್ಲ. ಹಾಗಾದ್ರೆ ಒಂದ್ ಕೆಲಸ ಮಾಡು. ಏನು? ಒಂದ್ಸಲ ನೀನೇ ಒಳಗೆ ಹೋಗಿ ಟೆಸ್ಟ್ ಮಾಡು. ನಾನಾ? ಯಾಕೆ ಭಯ ಪಡ್ತಿದ್ಯಾ? ಒಳಗಡೆ ಇರೋದು ಒರಿಜಿನಲ್ ಆಗಿದ್ರೆ ನಿನಗೆ ಒಳಗೆ ಕಾಲಿಡೋದಕ್ ಬಿಡಲ್ಲ. ಒಳಗಡೆ ಇರೋದು ಒಂದ್ ವೇಳೆ ಡೂಪ್ಲಿಕೇಟ್ ಆಗಿದ್ರೆ ನಿನಗೆ ಕಾಲಿಡೋದಕ್ ಬಿಡತ್ತೆ. ಆದ್ರಿಂದ ನಿನ್ನ ಅನುಮಾನ ಕ್ಲಿಯರ್ ಆಗತ್ತೆ. ಅಷ್ಟೇ ಅಂತೀಯಾ? ಅಷ್ಟೇ, ಒಂದ್ ಕ್ಲಾರಿಟಿ ಸಿಗತ್ತಲ್ವಾ? ಹಾಗಾದ್ರೆ ಓಕೆ.